ಜಾತಿ ಆಧಾರಿತ ತಾರತಮ್ಯದ ಯುಜಿಸಿ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ಹಾಕಿದೆ. ತಿದ್ದುಪಡಿ ಮಾಡುವುದಕ್ಕೆ ತಜ್ಞರು ಪರಿಶೀಲಿಸಬೇಕಾಗಿದೆ ಅಂತ ಹೇಳಿ ಕೋರ್ಟ್ ಹೇಳಿದೆ. ಅಪಾಯಕಾರಿ ಪರಿಣಾಮಗಳಿದೆಯಲ್ಲ, ಇವೆಲ್ಲವೂ ಕೂಡ ಇದರಿಂದ ಆಗಬಹುದು. ಅಪಾಯಕಾರಿ ಪರಿಣಾಮಗಳಿಗೆ ಜಾತಿ ಆಧಾರಿತವಾಗಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಕಾರಣ ಆಗಬಹುದು ಅಂತ ಕಳವಳ ಇದೆ ಸುಪ್ರೀಂ ಕೋರ್ಟ್ನದ್ದು. ಯುಜಿಸಿ ನಡೆ ಖಂಡಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು. ಮೃತ್ಯುಂಜಯ ತಿವಾರಿ, ವಿನೀತ್ ಜಿಂದಾಲ್, ರಾಹುಲ್ ದಿವಾನ್ರಿಂದ ಈ ಅರ್ಜಿ ಹೋಗಿತ್ತು. ಅರ್ಜಿ ವಿಚಾರಣೆ ಮಾಡಿದ ಮೇಲೆ ಯುಜಿಸಿ ನಿಯಮಗಳಿಗೇನೆ ಕೋರ್ಟ್ ಒಂದು ಕಡೆ ತಡೆ ಹಾಕಿದೆ. ಈ ನಿಯಮ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳನ್ನೇ ಆಚೆ ಇಟ್ಟುಬಿಟ್ಟಿದೆ. ಈ ರೀತಿ ಹೊರಗೆ ಇಟ್ಟಿರುವುದೇ ತಾರತಮ್ಯ ಉಂಟು ಮಾಡುವಂತಿದೆ. ನಿಯಮಾವಳಿಗಳು ಮುಖ್ಯವಾಗಿ SC ಮತ್ತು ST ಮತ್ತು OBC ಆರ್ಥಿಕವಾಗಿ ಹಿಂದುಳಿದವರು, ವಿಶೇಷ ಚೇತನರ ರಕ್ಷಣೆಗೆ ನಿಂತಂತೆ ಕಾಣಿಸ್ತಾ ಇದೆ. ಬೇರೆಯವರು ಏನು ಮಾಡಬೇಕು? ಉಳಿದ ವರ್ಗಗಳಿಗೆ ಸಾಂಸ್ಥಿಕ ರಕ್ಷಣೆ ಕೊಡ್ತಾ ಇಲ್ಲ ಇದು ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ತಿದ್ದುಪಡಿ ಮಾಡುವುದಕ್ಕೆ ತಜ್ಞರು ಪರಿಶೀಲನೆ ಮಾಡಬೇಕು. ಮೊದಲು ಕೇಂದ್ರ ಸರ್ಕಾರ ಮತ್ತು ಯುಜಿಸಿಗೆ ಸುಪ್ರೀಂ ಕೋರ್ಟ್ನ ನೋಟಿಸ್ ಇದು. ಮಾರ್ಚ್ 19ರ ಒಳಗೆ ಉತ್ತರ ಕೊಡಬೇಕು ಅಂತ ಕೂಡ ನ್ಯಾಯಾಲಯ ನಿರ್ದೇಶನ ಮಾಡಿದೆ. ಈ ನಿಯಮದ ವಿರುದ್ಧವಾಗಿ ದೇಶದ ಹಲವು ಕಡೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು. ಹೊಸ ನಿಯಮದಲ್ಲಿ ಏನಿದೆ ಅಂತ ನೋಡಿದ್ರೆ ನೋಡಿ, ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳು ಇದೇ ನಿಯಮ ಮಾಡಿಕೊಂಡಿದ್ರಲ್ಲ, ಅದು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳು ಜಾತಿ ತಾರತಮ್ಯದ ದೂರನ್ನು ಪರಿಶೀಲನೆ ಮಾಡಬೇಕು. ನನ್ನ ಜಾತಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ತಾರತಮ್ಯ ಮಾಡ್ತಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದರೆ ಮೊದಲು ಅದನ್ನು ಪರಿಶೀಲಿಸಿ. ಅದಕ್ಕೆ ಸಮಾನತೆ ಸಮಿತಿಗಳನ್ನು ಕಡ್ಡಾಯವಾಗಿ ರಚನೆ ಮಾಡಬೇಕು. ಈಕ್ವಾಲಿಟಿ ಬೇಕಲ್ಲ, ಈಕ್ವಾಲಿಟಿ ಕಮಿಟಿಗಳಿದೆಯಲ್ಲ, ಆ ಕಮಿಟಿಗಳನ್ನು ನೀವು ಫಾರ್ಮ್ ಮಾಡಬೇಕು, ನೀವು ರಚನೆ ಮಾಡಬೇಕು. ಅದನ್ನು ಈ ಸಮಿತಿಗಳು OBC, SC, ST, ವಿಶೇಷ ಚೇತನ, ಮಹಿಳಾ ಸದಸ್ಯರನ್ನು ಕೂಡ ಒಳಗೊಂಡಿರಬೇಕು ಅಂತ ಹೇಳಲಾಗಿತ್ತು. ಜನವರಿ 13ನೇ ತಾರೀಕು ಹೊರಡಿಸಿದಂಥ ಹೊಸ ನಿಯಮಗಳಲ್ಲಿ ಇದ್ರ ಬಗ್ಗೆ ತಿಳಿಸಲಾಗಿತ್ತು. Argument, and we must say that it's a very big win for us, as we have talking about specifically three particular issues. One is section 3C, which is talking about caste discrimination, and in that particular section the general caste has been excluded, the other caste has been included. So this particular section has been sending a message kind that these three castes, SC, ST and OBC, has been discriminated by general caste. So this is our argument before the CJI, and CJI appreciated our argument and specifically stated that yes, it is